ಒಂದು ಬಲಿಷ್ಠವಾದ ಪ್ರಪಂಚ. ಅದು ಬರೀ ಸೂರ್ಯನನ್ನು ಮಾತ್ರ ಸುತ್ತುವುದಿಲ್ಲ, ಸೂರ್ಯನ ಸುತ್ತಮುತ್ತಲೂ ತನ್ನ ಪ್ರಾಬಲ್ಯವನ್ನು ತೋರಿಸುತ್ತದೆ. ಅದೇ ನಮ್ಮ ಗುರುಗ್ರಹ. ಈ ಬೃಹದಾಕಾರದ ಗ್ರಹದ ಮೇಲೆ ನಿಂತುಕೊಳ್ಳಲು ಪ್ರಯತ್ನಿಸಿದರೆ ನಿಲ್ಲುವುದಿಲ್ಲ, ಮುಳುಗಲು ಆರಂಭಿಸುತ್ತೀರಾ. ಹತ್ತಿಕ್ಕುತ್ತಿರುವ ಅನಿಲದ ಸಾಗರದಲ್ಲಿ ಬೀಳಲು ಆರಂಭಿಸಿದರೆ ಒತ್ತಡ ಹೆಚ್ಚಾಗಿ ಜಲಜನಕ ಅಪರಿಚಿತ ಲೋಹದ ದ್ರವವಾಗುವ ತನಕ ನೀವು ಯಾವ ಘನವಸ್ತುವನ್ನು ಸ್ಪರ್ಶಿಸುವುದಿಲ್ಲ. ಭೂಮಿಯ ಯಾವುದೇ ನಿಯಮಗಳು ಅನ್ವಯವಾಗದ ಜಾಗ ಇದು. ಗುರುಗ್ರಹವನ್ನ ಅರ್ಥ ಮಾಡಿಕೊಳ್ಳಲು ಅದರ ಪ್ರಮಾಣ ಮೊದಲು ತಿಳಿದುಕೊಳ್ಳಬೇಕು. ಅಂದರೆ ಸುಮಾರು 1300 ಭೂಮಿಯನ್ನೇ ಅದರೊಳಗೆ ಇರಿಸಬಹುದು. ಎಲ್ಲಾ ಶಿಖರಗಳು, ಎಲ್ಲಾ ಪಟ್ಟಣಗಳು, ಎಲ್ಲಾ ಕಟ್ಟಡಗಳು 1000ರಷ್ಟು ಸೇರಿಸಿದರೂ ಕೂಡ ಈ ದೈತ್ಯ ಗಾತ್ರ ತುಂಬಲಾಗದು. ನಮ್ಮ ಸೌರವ್ಯೂಹದ ಎಲ್ಲಾ ಗ್ರಹಗಳನ್ನು ಒಂದು ತೂಗು ತಕ್ಕಡೆಯಲ್ಲಿ ಹಾಕಿದರೂ ಕೂಡ ಗುರುಗ್ರಹ ಅದರ 2 ಪಟ್ಟಿನ ಗಾತ್ರಕ್ಕಿಂತಲೂ ಹೆಚ್ಚಿರುತ್ತದೆ. ಸೌರವ್ಯೂಹದ ಎಲ್ಲಾ ಗ್ರಹಗಳ ದ್ರವ್ಯರಾಶಿಯಲ್ಲಿ 2/3 ಭಾಗ ಗುರುಗ್ರಹದ್ದೇ ಆಗಿದೆ. ಇದು ಬರೀ ಗ್ರಹವಲ್ಲ, ಇದು ನಮ್ಮ ಹತ್ತಿರದಲ್ಲಿರುವ ಗುರುತ್ವಾಕರ್ಷಣೆಯ ರಾಜ. ಇದು ಬರೀ ದೊಡ್ಡದಲ್ಲ, ಅಷ್ಟೇ ಭಯಾನಕವಾದುದು. ಇದರ ವಾತಾವರಣ ವಿಶ್ರಾಂತಿ ಇಲ್ಲದ ಚಂಡಮಾರುತದ ಸಾಗರ. ಜೊತೆಗೆ ಇದರ ಮೋಡಗಳು ಘರ್ಷಣೆಗಳಿಂದ, ಸುಳಿಗಳಿಂದ ಕೂಡಿರುತ್ತದೆ. ಅದೆಲ್ಲದರ ಅಂತರಾಳದಲ್ಲಿ ಏನೋ ಭಯಾನಕವಾಗಿರೋದೊಂದಿದೆ. ಮತ್ತು ಆ ಗ್ರೇಟ್ ರೆಡ್ ಸ್ಪಾಟ್, ಶತಕಗಳಿಂದ ಬೋರ್ಗರೆಯುತ್ತಿರುವ ಚಂಡಮಾರುತ. ಆ ಚಂಡಮಾರುತವು ನಮ್ಮ ಭೂಮಿಯನ್ನೇ ನುಂಗುವಷ್ಟು ದೈತ್ಯಾಕಾರದಲ್ಲಿದೆ. ಮತ್ತು ಅದರೊಳಗಿಂದ ಗಂಟೆಗೆ 106 ಕಿಲೋಮೀಟರ್ ವೇಗದಲ್ಲಿ ಚೀರುತ್ತಿರುವ ಗಾಳಿಯು ಸೂರ್ಯನಿಂದ ಮಾತ್ರವಲ್ಲ, ಗುರುಗ್ರಹದ ಅಂತರಾಳದ ಶಾಖದಿಂದ ಕೂಡ ವೇಗ ತೆಗೆದುಕೊಳ್ಳುತ್ತದೆ. ಗುರುಗ್ರಹವು ಬಿಸಿಲಿನ ಕಿರಣವನ್ನು ಮಾತ್ರ ಪ್ರತಿಬಿಂಬಿಸುವುದಿಲ್ಲ, ಅದೇ ಶಕ್ತಿಯನ್ನು ಕೂಡ ತಯಾರಿಸುತ್ತದೆ. ಎಲ್ಲವನ್ನೂ ಬದಲಾವಣೆ ಮಾಡುವ ಭಾಗ ಈಗ ಬಂತು ನೋಡಿ. ನಾವು ಭೂಮಿಯಲ್ಲಿ ಇರುವುದಕ್ಕೆ ಗುರುಗ್ರಹವು ಒಂದು ಕಾರಣವಾಗಿರಬಹುದು. ಮುಂಚೆ ಭೂಮಿಗೆ ಲೆಕ್ಕವಿಲ್ಲದಷ್ಟು ಕ್ಷುದ್ರ ಗ್ರಹಗಳು ಬಾಹ್ಯಾಕಾಶದಿಂದ ನಿಶ್ಶಬ್ದವಾಗಿ, ಭಯಾನಕವಾಗಿ, ಅನಿರೀಕ್ಷಿತವಾಗಿ ಜಾರುತ್ತಿದ್ದವು. ಅದರಲ್ಲಿ ಕೆಲವುಗಳು ಗುರುಗ್ರಹ ಇರುವುದರಿಂದಲೇ ನಮ್ಮನ್ನು ತಲುಪುತ್ತಿರಲಿಲ್ಲ. ಇದರ ಅಪಾರವಾದ ಗುರುತ್ವಾಕರ್ಷಣೆ ಬಾಹ್ಯಾಕಾಶದ ಕವಚದ ರೀತಿ ಕಾರ್ಯನಿರ್ವಹಿಸುತ್ತಿತ್ತು. ಇದು ಕ್ಷುದ್ರ ಗ್ರಹಗಳನ್ನು ತನ್ನೊಳಗೆ ಸೆಳೆಯುವುದು ಅಥವಾ ಅದರ ದಾರಿ ಬದಲಿಸುವಿಕೆ, ಹೀಗೆ ಭೂಮಿಗೆ ಅಪ್ಪಳಿಸಬಹುದಾದ ಎಲ್ಲಾ ವಸ್ತುವಿನಿಂದ ಕಾಪಾಡುತ್ತಿತ್ತು. ಪ್ರತಿ ಬಾರಿಯೂ ಇದೇ ಹೊಡೆತಗಳನ್ನು ತೆಗೆದುಕೊಳ್ಳುತ್ತಾ ಸೌರವ್ಯೂಹದ ಎಲ್ಲಾ ನ್ಯೂನತೆಗಳನ್ನು ತನ್ನೊಳಗೆ ಸೆಳೆಯುವ ಮೂಕ ರಕ್ಷಕನಾಗಿದೆ. ಗುರುಗ್ರಹವಿಲ್ಲದಿದ್ದರೆ ಭೂಮಿಯ ವೈಜ್ಞಾನಿಕ ಇತಿಹಾಸ ಇನ್ನೂ ಭಯಾನಕವಾಗಿರುತ್ತಿತ್ತು, ಅಂದರೆ ಜೀವಿಸಲೇ ಸಾಧ್ಯವಿಲ್ಲದಷ್ಟು. ಆದರೆ ಗುರುಗ್ರಹ ಒಂಟಿಯಲ್ಲ. ಅದು ತನ್ನ ಸುತ್ತ 95 ಚಂದ್ರರನ್ನು ಸುತ್ತುತ್ತಿರುವ ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ನಿರ್ವಹಿಸುತ್ತದೆ ಕೂಡ. ಅದರಲ್ಲಿ